तेजसा भवतु ते जयमङ्गलानि मारातिरेकमपि योज्जितसत्परत्तिं घोरं पनालवकमतन्दयङ्कं तन्ते सुतन्तविति न चितवा मुनिन्दो तन्तेजसा भवतु ते जयमङ्गलानि नालागिरि गजवरं अतिमत्तभूतं तावग्गिचक्रमसनी वसुदारुणन्तं मेत्तं मुसेकविति न चितवा मुनिन्दो तन्तेजसा भवतु ते जयमङ्गलानि उक्कित्तकग्गमतिहत्तसुदारुणन्तं तावन्ति योजनपतङ्गुलिमालवन्तं इत्तिप्पिसत्खतमनुचितवा मुनिन्दो तन्तेजसा भवतु ते जयमङ्गलानि तद्वानकट्टमुदर इव गप्पिनीया चिञ्चाय तुट्टवचनं जनकाय मध्ये जन्तेन सोमविति न चितवा मुनिन्दो तन्तेजसा भवतु ते जयमङ्गलानि नन्दोपनन्दभुजगं विविधं महिन्दी पुत्तेन तेरभुजगेन दमापयन्तो युद्धोपदेशविति न चितवा मुनिन्दो नन्दोपनन्दभुजगं विविधं महिन्दी पुत्तेन तेरभुजगेन दमापयन्तो युद्धोपदेशविति न चितवा मुनिन्दो तन्तेजसा भवतु ते जयमङ्गलानि दुर्गाहदित्तिभुजगेन सुदट्टहन्तं ब्रह्मं विशुद्धिजुतिमेति बकापिदानं ज्ञानागतेन विति न चितवा मुनिन्दो तन्तेजसा भवतु ते जयमङ्गलानि। ಈಗ ನಾವು ನವವಧುವರರಿಗೆ ಜಯಮಂಗಲ ಅಟ್ಟಗಾತವನ್ನು ಹೇಳಿದ್ದೀವಿ. ತದನಂತರ ನಾನು ಆಶೀರ್ವಾದ ಗಾತವನ್ನು ಹೇಳ್ತೀನಿ. ವಧುವರರಿಗೆ ಹೂವಿನ ಹಾರವನ್ನು ಕೊಡಬೇಕು. ಇಲ್ಲಿ ಬಂದಂಥ ಎಲ್ಲ ಅತಿಥಿಗಳಿಗೆ ಹೂಗಳನ್ನು ಕೊಡ್ರಿ. ಎಲ್ಲರಿಗೆ ಹೂಗಳನ್ನು ಕೊಡ್ರಿ. ಹಾರ ಕೊಡ್ರಿ ಅವರಿಗೆ. ಹಾರ ಕೊಟ್ಟು ಅದರಲ್ಲಿ ತಾಳಿಯನ್ನು ಕೊಡ್ರಿ ಅವರಿಗೆ. ಹೋತು ತೇ ಜಯಮಂಗಲಂ ಸಾಧು. ಹೆಣ್ಮಕ್ಳು ಹಾಕಿದ್ರು ಹೋಗಿ ನತ್ತಿನೇ ಶರಣಂ ಅಯ್ಯಂ ಗಮೋನೇ ಶರಣಂ ವರಂ ಏತೇನ ಸಚ್ಚವಜ್ಜೇನ ಹೋತು ತೇ ಜಯಮಂಗಲಂ ನತ್ತಿನೇ ಶರಣಂ ಅಯ್ಯಂ ಸಂಗೋನೇ ಶರಣಂ ವರಂ ಏತೇನ ಸಚ್ಚವಜ್ಜೇನ ಹೋತು ತೇ ಜಯಮಂಗಲಂ ಸಾಧು. ಹಾಕ್ರಿ ಹೂವಿನ ಹಾರನ, ಹೂಗಳನ್ನೇ ಹಾಕ್ರಿ. भवतो सर्वमङ्गलं रक्षन्तु सर्वदेवता सर्वपुत्रानुभावेन सदा सुखी भवन्तु ते. भवतो सर्वमङ्गलं रक्षन्तु सर्वदेवता सर्वधन्यानुभावेन सदा सुखी भवन्तु ते. भवतो सर्वमङ्गलं रक्षन्तु सर्वदेवता सर्वसङ्घानुभावेन सदा सुखी भवन्तु ते. साधु साधु साधु. ಆತನ ಆದರ್ಶಗಳ ಹಿಂದೆ, ಆತನ ಸಂವಿಧಾನ ಬರೆಯುವುದರಿಂದ ಮಹಾನ್ ನಾಯಕರ ಗುಣಗಳಿದೆ. ಸಾವಿತ್ರಿ ಬಾಪುಲೆ, ಜ್ಯೋತಿಬಾ ಫುಲೆ, ಬರೋಡಾದ ಮಹಾರಾಜರು, ನಾರಾಯಣ ಗುರುಗಳು, ಇನ್ನು ಅನೇಕ ಬಸವಣ್ಣ, ಬುದ್ಧ ಗುರುಗಳು, ಇಂಥ ಮಹನೀಯರ ತತ್ವ ಆದರ್ಶಗಳನ್ನ ಇಟ್ಟುಕೊಂಡು ಅವರು ಬದುಕಿ ಬಾಳಿ ಹಾಗೇ ಬದುಕಬೇಕು. ಪ್ರಪಂಚಕ್ಕೆ ಒಂದು ಸಂವಿಧಾನವನ್ನು ಕೊಡಬೇಕು ಅಂತೇಳಿ ಒಂದು ಸಂವಿಧಾನ ಬದಲಲ್ಲ. ಆ ಸಂವಿಧಾನದ ಆಶಯಗಳ ಹಿಂದೆ ನಿಂತಿರುವ ಶಕ್ತಿ ಯಾವುದು ಅಂತಂದ್ರೆ ಇಂಥ ಮಹನೀಯರು. ಮೊಟ್ಟ ಮೊದಲು ನಮಗೆಲ್ಲರಿಗೂ, ಶೂದ್ರರಿಗೆ, ಹೆಣ್ಣು ಮಕ್ಕಳಿಗೆ ಹಕ್ಕುಗಳೇ ಇಲ್ಲದೆ ಇರ್ತಕ್ಕಂಥ ಕಾಲದಲ್ಲಿ, ಹೆಣ್ಣು ಮಕ್ಕಳಿಗೆ ವಿದ್ಯೆನೇ ಇರ್ತಕ್ಕಂಥ ಕಾಲದಲ್ಲಿ ಆ ತಾಯಿ ಜನಿಸಿ ಹೆಣ್ಮಕ್ಕಳಿಗೂ ಕೂಡ, ನಮ್ಮ ಹೆಣ್ಮಕ್ಳಿಗಾದ್ರೆ ಪ್ರಪಂಚದ ಎಲ್ಲ ಹೆಣ್ಮಕ್ಳಿಗೂ ವಿದ್ಯೆ ಕೊಟ್ಟಾಕಿ ಸಾವಿತ್ರಿ ಬಾಪುಲೆ. ಇವನು ಬ್ರಾಹ್ಮಣ ಹೆಣ್ಮಕ್ಳಿಗೂ ಕೂಡ ವಿದ್ಯೆ ಇದ್ದಿಲ್ಲ. ಅಂತ ಹೆಣ್ಮಕ್ಳಿಗೂ ಕೂಡ ವಿದ್ಯೆ ಬೇಕು. ಯಾಕಂದ್ರೆ ಹೆಣ್ಮಕ್ಳಂದ್ರೆ ಶೂದ್ರರಿಗಿಂತ ಶೂದ್ರರು ಅಂತಕ್ಕಂಥ ಕಾಲದಲ್ಲಿ ಹೆಣ್ಮಕ್ಳಿಗೆ ವಿದ್ಯೆ ಕೊಟ್ಟಕ್ಕೆ ಆ ತಾಯಿ ಸಾವಿತ್ರಿ ಬಾಪುಲೆ. ಜಯಂತ್ಯೋತ್ಸವ ಅಂಗವಾಗಿ ಬೌದ್ಧ ಧರ್ಮ ಪ್ರಕಾರ ಸಾಮೂಹಿಕವನ್ನು ಸತತ 5 ವರ್ಷದಿಂದ ನೆರವೇರಿಸಿಕೊಂಡು ಬಂದಿದ್ದೇವೆ. ಈ ಒಂದು ಸಾಮೂಹಿಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾನ್ಯ ಗಂಗಾವತಿ ಜನಪ್ರಿಯ ಶಾಸಕರಾದಂಥ ಗಾಲಿ ಚಂದ್ರ ಅವರಿಗೆ ಸ್ವಾಗತ ಬಯಸುತ್ತಾ, ಅದರ ಜೊತೆಗೆ ಆರತಿ ವೀರೇಶ್ ಮತ್ತು ಆಂಜನೇಯ ಶಾಸಕರಿಗೆ ಸನ್ಮಾನ ಮಾಡಬೇಕಂತ ಈ ಮೂಲಕ ಕೇಳ್ಕೊಂಡಿದ್ದೇವೆ.
ಅದೇ ರೀತಿಯಾಗಿ ಮದುವೆಯ ಈ ಶುಭ ಸಂದರ್ಭದಲ್ಲಿ ತಮ್ಮ ಬಾಳಲ್ಲಿ ಬಂಗಾರದ ಬದುಕನ್ನು ತಾವು ನೋಡಬೇಕು ಅಂತೇಳಿ ನಮ್ಮ ಗಂಗಾವತಿ ಚನ್ನಬಸವ ತಾತನ ಪಾದಪದ್ಮಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋದಕ್ಕಿಂತ ಕೂಡ ಇವತ್ತು ನಮ್ಮ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಶ್ರೇಷ್ಠ ಜ್ಞಾನಿ ಮಹಾನ್ ಮಾನವತಾವಾದಿ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಆಗ್ತಾ ಇರುವಂತ ಈ ಒಂದು ಒಳ್ಳೆಯ ಕೆಲಸದಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಯುವಕರಿಗೆ ತಂದೆ ತಾಯಿಗಳಿಗೆ ಎಲ್ಲರಿಗೂ ಕೂಡ ನಮಸ್ಕರಿಸಿ ನನ್ನ ಎರಡು ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಭೀಮ್. ಸಲ್ಲಿಸಿ ಜೊತೆಗೆ ಮಾನ್ಯ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರು ಜೊತೆಗೆ ಎಲ್ಲ ಪಕ್ಷ ಎಲ್ಲ ನಮ್ಮ ಸಮಾಜದ ಹಿರಿಯರು ಸಹಿತ ಭಾಗವಹಿಸಿದ್ದೀರಿ. ಇವತ್ತು ನಿಜವಾಗಿ 5ನೇ ವರ್ಷ ನಮ್ಮ ಬಸವೇಶ್ವರ ಸೇವಾ ಸಂಸ್ಥೆಯವರು ಈ ಒಂದು ಹಿರಿಯ ಜನಗಳ ಭಾಗದಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ನಿಜವಾಗಿ ಸಂತೋಷ. ಯಾಕಂದ್ರೆ ಇವತ್ತು ಬಹಳ ಪವಿತ್ರವಾದಂಥ ದಿನ. ಇವತ್ತು 135ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡೋದ್ರ ಜೊತೆಗೆ ಅವರೇನು ನಮ್ಮ ಸಂವಿಧಾನವನ್ನು ಕೊಟ್ಟಿದ್ದಾರೆ. ರಾಜ್ಯಾಂಗ, ಶಾಸಕಾಂಗ, ಕಾರ್ಯಾಂಗದ ಮುಖಾಂತರ ಇವತ್ತು ಕಾರ್ಯ ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ಅದರ ಜೊತೆಗೆ ಪ್ರತಿ ವರ್ಷನೂ ಸಹಿತ ಸಾಮೂಹಿಕ ಮದುವೆಗಳನ್ನು ಮಾಡುವುದರ ಮುಖಾಂತರ ಜನರ ಕಷ್ಟಗಳನ್ನು ಬಗೆಹರಿಸುವಂತಹ ಕಾರ್ಯವನ್ನು ಸಮಾಜದ ಎಲ್ಲ ಹಿರಿಯರು ಕೂಡ್ಕೊಂಡು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರಿ ನಾನು ಎರಡು ಮಾತು ನೋಡ್ತೇನೆ. ಹಿರೇಜಂತ್ಕಲ್ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ಮಾಡ್ತಿದ್ದಾರೆ. ವಿಶೇಷವಾಗಿ ಒಂದು ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಂಡಿದ್ದು ಒಂದು ಒಳ್ಳೆಯ ವಿಚಾರ. ನವ ದಂಪತಿಗಳಿಗೆ ನಾನು ಶುಭವನ್ನು ಹಾರೈಸ್ತಿದ್ದೀನಿ. ಹಾಗೂ ಇನ್ನು ಮುಂದೆ ಈ ಒಂದು ಗ್ರಾಮದ ಎಲ್ಲ ಸದಸ್ಯರಿಗೆ ಒಂದು ಅಭಿನಂದನೆ ಸಲ್ಲಿಸಿ ಇನ್ನೂ ಹೆಚ್ಚಿನ ರೀತಿಯ ಸಂಘಟನೆ ಬೆಳೆಸಿ ಇನ್ನೂ ಒಂದು ಸುತ್ತಮುತ್ತ ಇರೋದೆಲ್ಲ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಶುಭ ಹಾರೈಸ್ತೀನಿ. ನಮಸ್ಕಾರ. ಸೇರಿದಂಥ ಎಲ್ಲ ಹಿರಿಯರು, ಶಾಸಕರು ಮತ್ತು ನಾಯಕರು ನಮಗೆ ಆಶೀರ್ವದಿಸ್ತಾರೆ. ಅದಕ್ಕೆ ತಾವೆಲ್ಲರೂ ಶಾಂತ ರೀತಿಯಿಂದ ಕೂತ್ಕೊಳ್ಬೇಕು ಮತ್ತು 10 ನಿಮಿಷ ದೀಪವನ್ನು ಮಾಡಬೇಕು. ಪಾಠದಲ್ಲಿ ಬರ್ತಕ್ಕಂಥ ಜಾಲಗಂಡ ಗ್ರಾಮದಲ್ಲಿ ಇವರ ಬೌದ್ಧರಾಗಿರೋದ್ರಿಂದ ಅವರಿಗೆ ಬರ್ತಕ್ಕಂಥ ಎಲ್ಲ ತತ್ವಗಳು ಪರಿಪಾಲನೆ ಮಾಡ್ತಾರೆ. ಅದಕ್ಕೋಸ್ಕರ ಇವ್ರದ್ದು ಸಹ ತಮಗೆ ಆಶೀರ್ವಾದ ತಾವೆಲ್ಲರೂ ಪಡ್ಕೊಳ್ಬೇಕು. ಆ ಊರಲ್ಲಿ ಇವರಿಗೆ ಮಹಾರಾಜ್ ಅಂತ ಹೇಳಿ ಕರೀತಾರೆ. ಮತ್ತು ನಮ್ಮ ಹಿರಿಯರು ಮತ್ತು ಚಳವಳಿ ಸಮಾಜದ ವತಿಯಿಂದ ಇಲ್ಲಿ ಸಾಮೂಹಿಕವನ್ನು ಹಮ್ಮಿಕೊಂಡಿದ್ದಾರೆ. ಬಹಳ ಸಂತೋಷ ಉಂಟು ಮಾಡ್ತಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಬಡಜನರು ಅವರಿಗೆ ಮಾಡಬೇಕು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಅದನ್ನ ಈ ಬಾಬಾ ಸಾಹೇಬ್ರ ಜನ್ಮದಿನೋತ್ಸವವನ್ನು ಮಾಡ್ತಕ್ಕಂಥದ್ದು ತುಂಬಾ ಖುಷಿ ಕೊಡುತ್ತೆ. ಎಲ್ಲರಿಗೂ ನಾವು ಕೂಡ ಶುಭವಾಗಿ, ಎಲ್ಲರೂ ಶುಭವಾಗಿ ಈ ಮುಂದೆ ನಮ್ಮ ಮಕ್ಕಳ ಬಾಬಾ ಸಾಹೇಬ್ರ ಆಶಯಕ್ಕೆ ಶಿಕ್ಷಣ ಮೂಲಕ ಒಳ್ಳೆ ನಾಗರಿಕನಾಗಿ ಮಾಡ್ಬೇಕಂತೇಳಿ ಕೇಳ್ತೀನಿ. ಶಿಕ್ಷಣಕ್ಕೆ ಒತ್ತು ಕೊಡಿ, ಮಕ್ಕಳನ್ನ ಕೆಲಸಕ್ಕೆ ಕಳಿಸಿ, ಮಕ್ಕಳ ಶಿಕ್ಷಣವನ್ನು ವಂಚಿತ ಮಾಡಬೇಡ್ರಿ. ಎಲ್ಲರೂ ಸಂಘಟಿತರಾಗಿ ಆರ್ಥಿಕವಾಗಿ ಮುಂದುವರಬೇಕು, ಶೈಕ್ಷಣಿಕವಾಗಿ ಮುಂದುವರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕಂತ ಹೇಳ್ತೀನಿ. ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಕಳಿಸಿ ಮಾತ್ರ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಹಿರಿಯರಿಗೂ ಚಳವಳಿ ಸಮಾಜದ ಎಲ್ಲ ಮುಖಂಡರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್. ವರ್ಷಗಳಿಂದ ಜಯಂತಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಸಮಾಜದ ಮುಖಂಡರುಗಳು ಹಾಗೂ ಹಿರಿಯರಿಂದ ಎಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಮುಗಿಸ್ಕೊಳ್ಳೋಕ್ಕೆ ಮತ್ತು ನಮ್ಮೆಲ್ಲರೂ ಕೂಡ ತಮ್ಮ ದೀರ್ಘ ಪ್ರವಚನಗಳಿಂದ ನಮ್ಮ ಜ್ಞಾನವನ್ನು ಇನ್ನಷ್ಟು ಹೆಚ್ಚು ಮಾಡಲಿಕ್ಕೆ ಹೋದಂಥ ಪೂಜ್ಯ ಪಂತೇಜಿಯವರಲ್ಲಿ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅತ್ಯಂತ ಮುಖ್ಯವಾಗಿ ನಾವು ಅಂಬೇಡ್ಕರ್ ಅವರ ಹುಟ್ಟು, ಅವರ ಚರಿತ್ರೆ ಇತ್ಯಾದಿಗಳನ್ನು ಓದುವುದಕ್ಕಿಂತ ಹೆಚ್ಚಾಗಿ ನಾವು ಇವತ್ತು ಅವರ ಜ್ಞಾನವನ್ನು ಹೇಗೆ ಪಡ್ಕೊಂಡ್ರು, ಅದನ್ನು ಇವತ್ತು ಇಂಪ್ಲಿಮೆಂಟೇಷನ್ ಯಾವ ರೀತಿ ಆಗ್ತಾ ಇದೆ, ಯಾವ ಯಾವ ಕ್ಷೇತ್ರದಲ್ಲಿ ಅವರು ಎಷ್ಟೆಲ್ಲ ಗಣ್ಯ ಸ್ಥಾನವನ್ನು ಪಡ್ಕೊಂಡಿದ್ರು, ಆ ಗಣ್ಯತೆಯನ್ನು ನಮ್ಮ ಸಮುದಾಯದವರು, ಸಮುದಾಯ ಅಂತ ಹೇಳಿದ್ರೆ ಒಂದೇ ಸಮುದಾಯವನ್ನು ನಾವು ನಿರೀಕ್ಷೆ ಮಾಡಲ್ಲ, ಎಲ್ಲರೂ ಕೂಡ ಇವತ್ತು ಜ್ಞಾನವನ್ನು ಪಡ್ಕೊಂಡು ಅಂತ ಹೇಳಿದ್ರೆ ಎಲ್ಲರೂ
ಹೇಳ್ತಾರೆ, ಎಲ್ಲಿ ಅಂಧಕಾರ ಇದೆ ಅಲ್ಲಿ ಅಜ್ಞಾನ ಇದೆ, ಎಲ್ಲಿ ವಿಜ್ಞಾನ ಶಿಕ್ಷಣ ಇದೆ ಅಲ್ಲಿ ಅಭಿವೃದ್ಧಿ ಇದೆ. ಈ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರು ಸಾಕಷ್ಟು ಅಂಶಗಳನ್ನು ಹೇಳಿದ್ದಾರೆ. ಶಿಕ್ಷಣ ಸಂಘಟನೆ ಹೋರಾಟ ಅಂತ ಅವತ್ತಿನ ದಿನಕ್ಕೆ ಅವರು ಕೊಟ್ಟಂತ 3 ಮಹತ್ವದ ಸಂದೇಶಗಳನ್ನ ನಾವೆಲ್ಲರೂ ಪಾಲಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರತಿಯೊಂದು ಕುಟುಂಬಗಳಲ್ಲೂ ಕೂಡ ಎಲ್ಲರಿಗೂ ನಾವು ಶಿಕ್ಷಣವನ್ನು ಕೊಡಬೇಕಾಗಿದೆ. ಆ ಶಿಕ್ಷಣ ಮುಖ್ಯವಾಗಿ ಅವರು ಜ್ಞಾನವಂತರನ್ನಾಗಿ ಮಾಡಬೇಕಾಗಿದೆ. ಜ್ಞಾನವಂತರ ಅದರ ಮೂಲಕ ಅವರು ಮುಖ್ಯವಾಹಿನಿಗೆ ಮತ್ತು ಒಂದು ಉತ್ತಮವಾದ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಜೀವನ ಸಮಿತಿಯವರು ಹಾಕೊಳ್ತಾರೆ ಪ್ರತಿ ವರ್ಷವೂ ಕೂಡ. ಈ ವರ್ಷ ಈ ಕಾರ್ಯಕ್ರಮ ಹಾಕೊಂಡಿದ್ದಕ್ಕೆ ತಾವೆಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮತ್ತು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು ಒಂದಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನಮ್ಮನ್ನು ಗೌರವಿಸಬೇಕಾಗಿ ನಮ್ಮೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಮತ್ತೊಮ್ಮೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ ಶುಭಾಶಯಗಳನ್ನು ಕೋರುತ್ತಾ ಅವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.